ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅದರ ಮೇಲೆ ಇರ್ತಕ್ಕಂಥ 5 ಮಾರ್ಕ್ ಕ್ವೆಶನ್ಸ್ ಮತ್ತು 3 ಮಾರ್ಕ್ ಕ್ವೆಶನ್ಸ್ ಎಲ್ಲ ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ದಾಯಿತು. ಸೊ ಈ ವಿಡಿಯೋದಲ್ಲಿ ಇಂಟಿಗ್ರೇಷನ್ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅದು ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಿ ನೋ ದಟ್ ಒಂದು ರ್ಯಾಷನಲ್ ಫಂಕ್ಷನ್ ಕನ್ಸಿಡರ್ ಮಾಡಿದ್ರೆ ರ್ಯಾಷನಲ್ ಫಂಕ್ಷನ್ ಅಂದ್ರೆ ಏನು? ದ ರ್ಯಾಷನಲ್ ಫಂಕ್ಷನ್ ಪಿ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್. ಇದು ರ್ಯಾಷನಲ್ ಫಂಕ್ಷನ್ ಆಗಬೇಕು ಅಂದ್ರೆ ಬೋತ್ ಪಿ ಆಫ್ ಎಕ್ಸ್ ಅಂಡ್ ಕ್ಯೂ ಆಫ್ ಎಕ್ಸ್ ಶುಡ್ ಬಿ ಪಾಲಿನಾಮಿಯಲ್ಸ್. ಎರಡು ಪಾಲಿನಾಮಿಯಲ್ಸ್ ಆಗಿರಬೇಕು. ಅವಾಗ ದೆನ್ ದಿಸ್ ರ್ಯಾಷನಲ್ ಫಂಕ್ಷನ್ ಏನಿದೆ ಇದು ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಬೇಕು ಅಂದ್ರೆ ಡಿಗ್ರಿ ಆಫ್ ನ್ಯೂಮರೇಟರ್ ಶುಡ್ ಬಿ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಈಕ್ವಲ್ ಆಗೋಂಗಿಲ್ಲ. ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್, ದೆನ್ it is said to be a proper fraction. That is, degree of p of x is less than degree of q of x. Numerator the degree, denominator ಗಿನ್ನ ಕಮ್ಮಿ ಇದ್ರೆ ಅದು ಪ್ರಾಪರ್. Suppose if degree of numerator is greater than or equal to the degree of denominator, that is q of x, then it is said to be improper fraction. Okay, so suppose if we have, for example, if I have like this x minus 1 divided by x square plus 3x plus 1. ಇದು ನ್ಯೂಮರೇಟರ್ ಪಾಲಿನಾಮಿಯಲ್, ಡಿನಾಮಿನೇಟರ್ ಪಾಲಿನಾಮಿಯಲ್. ಡಿಗ್ರಿ ಆಫ್ ನ್ಯೂಮರೇಟರ್ is 1, degree of denominator is 2. So degree of numerator is less than degree of denominator, so it is a proper fraction. ಅದೇ ತರ suppose if we have x square plus 2x divided by x square plus 3x plus 1. ಈ ತರ ತಗೊಂಡ್ರೆ ಡಿಗ್ರಿ ಆಫ್ ನ್ಯೂಮರೇಟರ್ is equal to degree of denominator. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಂತು ಅಂದ್ರೆ ಇದು ಇಂಪ್ರಾಪರ್ ಫ್ರಾಕ್ಷನ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಈ ತರ ಫ್ರಾಕ್ಷನ್ಸ್ ನಾವು ಬೇಕಾದ್ರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಯೂಸ್ ಮಾಡಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬಹುದು. ಆದ್ರೆ ನಮ್ಗೆ ಸಪೋಸ್ ಇಫ್ ಐ ಟೇಕ್ ದ ಎಕ್ಸಾಂಪಲ್ ಲೈಕ್ ದಿಸ್, ಇದು ಸಪೋಸ್ ಇಫ್ ಐ ಟೇಕ್ x minus 2 divided by x minus 3 into x minus 4 into x minus 5, ಈ ತರ ಎಕ್ಸಾಂಪಲ್ ತಗೊಂತೀನಿ. ಈಗ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಎಕ್ಸ್ ಕ್ಯೂಬ್ ಬರುತ್ತೆ. ಹೈಯೆಸ್ಟ್ ಡಿಗ್ರಿ ಇಸ್ ಎಕ್ಸ್ ಕ್ಯೂಬ್. ನಮ್ಗೆ ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಅಲ್ಲಿ ಯಾವುದರಲ್ಲೂ ಎಕ್ಸ್ ಕ್ಯೂಬ್ ಫ್ಯಾಕ್ಟರ್ಸೇ ಇಲ್ಲ. ಓಕೆ, ಸೊ ದೇರ್ ಫೋರ್ ಈ ಟೈಪ್ ನ ಇಂಟಿಗ್ರೇಟ್ ಮಾಡಕ್ಕೆ ನಮ್ಗೆ ಪರ್ಟಿಕ್ಯುಲರ್ ಇಂಟಿಗ್ರೇಷನ್ಸ್ ನ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸಪೋಸ್ ಇಫ್ ಇಟ್ ಇಸ್ ಸ್ಕ್ವೇರ್ ಟರ್ಮ್ ನಾವು ಪರ್ಟಿಕ್ಯುಲರ್ ಇಂಟಿಗ್ರಲ್ ಯೂಸ್ ಮಾಡಿ ಹೇಗೋ ಸಾಲ್ವ್ ಮಾಡಬಹುದು. ಬಟ್ ಕ್ಯೂಬ್, ಪವರ್ 4 ಈ ಟೈಪ್ ಅಲ್ಲಿ ಕೊಟ್ಟಾಗ ನಾವು ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಅಂತ ಫಂಕ್ಷನ್ಸ್ ನ ಹೇಗೆ ಇಂಟಿಗ್ರೇಟ್ ಮಾಡಬೇಕು? ಇಫ್ ಇಟ್ ಈಸ್ ಎ ಪ್ರಾಪರ್ ಫ್ರಾಕ್ಷನ್ ದೆನ್ we can use the partial fractions. If it is a proper fraction ಆಗಿಲ್ಲ ಅಂದ್ರೆ ಇದನ್ನ ಏನಂತ ಮಾಡ್ಬೋದು? ನಮ್ಗೆ ಗೊತ್ತಿದೆ ಪ್ರಾಪರ್ ಫ್ರಾಕ್ಷನ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು. ಬೈ ಡಿವೈಡಿಂಗ್ ದ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ವಿ ವಿಲ್ ಗೆಟ್ ಎ ರಿಮೈಂಡರ್ ಪ್ಲಸ್ ರಿಮೈನಿಂಗ್ ಟರ್ಮ್ಸ್. we can, by using it we can convert the improper fraction into sum of one polynomial plus some other proper fraction. So therefore even if we given improper fraction also we can convert it into proper fraction. If it is a proper fraction we can use the integration by partial fractions. Partial fractions ಅಂದ್ರೆ ಏನು? ಸಪೋಸ್ ಈ ತರ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನಮ್ಗೆ ಗೊತ್ತಿದೆ ಡಿಗ್ರಿ ಆಫ್ ನ್ಯೂಮರೇಟರ್ ಶುಡ್ ಬಿ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ನೋಡಿ ಈ ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ನ್ಯೂಮರೇಟರ್ ಅಲ್ಲಿ ಒಂದು ಪಾಲಿನಾಮಿಯಲ್, ಡಿನಾಮಿನೇಟರ್ ಅಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ದಟ್ ಈಸ್ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಇದು ಫ್ಯಾಕ್ಟರೈಸ್ ಆಗಿದೆ. ಸಪೋಸ್ ಫ್ಯಾಕ್ಟರೈಸ್ ಆಗೋ ಪಾಲಿನಾಮಿಯಲ್ಲೇ ಕೊಟ್ಟಿದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಸ್ಟ್ ಫ್ಯಾಕ್ಟರೈಸ್ ಮಾಡಬೇಕು. ದೆನ್ ವಿ ಕ್ಯಾನ್ ಟೇಕ್ ದಿಸ್ ಆಸ್ a by x minus a plus b by x minus b where a and b are some constant. ಅದು ಹೇಗೆ? by using the given conditions we can find a and b find out ಮಾಡ್ಕೊಬಹುದು. ಅದೇ ತರ if here both are different factors, if we have the same factor x minus a into x minus a, that is x minus a whole square, ಅವಾಗ ಅಗೈನ್ ದಿಸ್ ಇಸ್ ಕ್ವಾಡ್ರಾಟಿಕ್ ಟರ್ಮ್ ಡಿನಾಮಿನೇಟರ್ ಇರೋದು. ಸೊ ಎರಡು ಫ್ರಾಕ್ಷನ್ಸ್ ಸಿಗಲೇಬೇಕು. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಒನ್ ಟರ್ಮ್ ನ a by x minus a,
ಇನ್ನೊಂದು ಟರ್ಮ್ನ ಬಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಎರಡು ಫ್ಯಾಕ್ಟರ್ ಸಿಗಲೇಬೇಕು ಬಿಕಾಸ್ ಡಿನಾಮಿನೇಟರ್ ಇಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಅದೇ ತರ ಇಫ್ ವಿ ಹ್ಯಾವ್ 3 ಫ್ಯಾಕ್ಟರ್ಸ್ ಇನ್ ದ ಡಿನಾಮಿನೇಟರ್, ಅವಾಗ ನ್ಯೂಮರೇಟರ್ ಅಲ್ಲಿ ಅಟ್ಮೋಸ್ಟ್ ಸ್ಕ್ವೇರ್ ಟರ್ಮ್ ಕೊಡ್ಬೋದು ಅಥವಾ ಲೀನಿಯರ್ ಟರ್ಮ್ ಕೂಡ ಇರ್ಬೋದು. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಡಿನಾಮಿನೇಟರ್ ಅಲ್ಲಿ 3 ಫ್ಯಾಕ್ಟರ್ಸ್ ಇದ್ರೆ ಇದರ ಎಕ್ಸ್ಟೆನ್ಷನ್ ಪಾರ್ಟ್ ಅಷ್ಟೇ, ಎ ಬೈ ಎಕ್ಸ್ ಮೈನಸ್ ಎ, ಬಿ ಬೈ ಎಕ್ಸ್ ಮೈನಸ್ ಬಿ, ಸಿ ಬೈ ಎಕ್ಸ್ ಮೈನಸ್ ಸಿ ಅಂತ ಬರ್ಕೋತೀವಿ. ಎ ಬಿ ಸಿ ವ್ಯಾಲ್ಯೂಸ್ ಕೊಟ್ಟಿರೋ ಪ್ರಾಬ್ಲಮ್ ಪ್ರಕಾರ ಫೈಂಡ್ ಔಟ್ ಮಾಡ್ಕೋತೀವಿ ಅದು ಹೇಗೆ ಅಂತ. ಆಮೇಲೆ ಅದೇ ತರ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ದಿಸ್, ಸಪೋಸ್ ದೇರ್ ಆರ್ 2 ಫ್ಯಾಕ್ಟರ್ಸ್ ರಿಪೀಟೆಡ್ ಇನ್ ದ ಡಿನಾಮಿನೇಟರ್, 1 ಈಸ್ ನಾಟ್ ರಿಪೀಟೆಡ್. ಅಲ್ಲಿಗೆ ಕ್ಯೂಬಿಕ್ ಪಾಲಿನಾಮಿಯಲ್ ಆಯಿತು, 3 ಫ್ಯಾಕ್ಟರ್ಸ್ ಇರಲೇಬೇಕು. ಸೊ ಫಸ್ಟ್ ಫ್ಯಾಕ್ಟರ್ನ ಎ ಬೈ ಎಕ್ಸ್ ಮೈನಸ್ ಎ ಅಂತ ತಗೊಂತೀವಿ, ಸೆಕೆಂಡ್ ಫ್ಯಾಕ್ಟರ್ನ ಬಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಥರ್ಡ್ ಫ್ಯಾಕ್ಟರ್ ಈಸ್ ಸಿ ಬೈ ಎಕ್ಸ್ ಮೈನಸ್ ಬಿ. ಈಗ ಯಾವುದು ಸ್ಕ್ವೇರ್ ಇದ್ರೆ 2 ಫ್ಯಾಕ್ಟರ್ಸ್ ಬರಬೇಕು, ಒಂದನ್ನ ಎಕ್ಸ್ ಮೈನಸ್ ಎ ಲೀನಿಯರ್ ಟರ್ಮ್ ತಗೊಳ್ಳಿ, ಇನ್ನೊಂದು ಕ್ವಾಡ್ರಾಟಿಕ್ ಟರ್ಮ್ ತಗೊಳ್ಳಿ. ಕ್ಯೂಬ್ ಕೊಟ್ಟಿದ್ರೆ 3 ಬರುತ್ತೆ, ಎ ಬೈ ಎಕ್ಸ್ ಮೈನಸ್ ಎ, ಬಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಸಿ ಬೈ ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್, ಆಮೇಲೆ ಸಿ ಬೈ ಎಕ್ಸ್ ಮೈನಸ್ ಡಿ ಬೈ ಎಕ್ಸ್ ಮೈನಸ್ ಬಿ ಬರುತ್ತೆ. 4 ಫ್ಯಾಕ್ಟರ್ಸ್ ಇಫ್ ಇಟ್ ಈಸ್ ಗಿವನ್ ಕ್ಯೂಬ್ ಹಿಯರ್. ಸೊ ಸ್ಕ್ವೇರ್ ಇದೆ, 3 ಫ್ಯಾಕ್ಟರ್ಸ್ ಸಿಗುತ್ತೆ. ಅದೇ ತರ ಸಪೋಸ್ ಇಫ್ ವಿ ಹ್ಯಾವ್ ಇನ್ ದ ಡಿನಾಮಿನೇಟರ್ ಕ್ಯೂಬಿಕ್ ಪಾಲಿನಾಮಿಯಲ್ ಇದ್ದು 1 ಫ್ಯಾಕ್ಟರ್ ಸಿಗುತ್ತೆ, ಇನ್ನೊಂದು ಕ್ವಾಡ್ರಾಟಿಕ್ ಫ್ಯಾಕ್ಟರ್ ವಿಚ್ ಕೆನಾಟ್ ಬಿ ಫ್ಯಾಕ್ಟರೈಸ್ ಫರ್ದರ್, ಇದನ್ನ ಮತ್ತೆ ಫ್ಯಾಕ್ಟರೈಸ್ ಮಾಡೋಕ್ಕಾಗಲ್ಲ. ಒಂದು ಲೀನಿಯರ್ ಫ್ಯಾಕ್ಟರ್, ಒಂದು ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಇತ್ತು ಅಂದ್ರೆ ಅವಾಗ ಯಾವ ರೀತಿ ತಗೊಬೇಕು, ಇದು ಲೀನಿಯರ್ ಫ್ಯಾಕ್ಟರ್ಗೆ ಎ ಬೈ ಎಕ್ಸ್ ಮೈನಸ್ ಎ, ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್ಗೆ ಸಿನ್ಸ್ ಇಟ್ ಇಸ್ ಕ್ವಾಡ್ರಾಟಿಕ್ ಅದರ ನ್ಯೂಮರೇಟರ್ ಏನಾಗಿರ್ಬೇಕು, ಸಿನ್ಸ್ ಇಟ್ ಇಸ್ ಪ್ರಾಪರ್ ಇದರ ನ್ಯೂಮರೇಟರ್ 1 ಲೆಸ್ ದ್ಯಾನ್ ಡಿಗ್ರಿ ಆಫ್ ದಟ್ ಅಂತ ತಗೊಳ್ಳೋಣ. ಸೊ ದಟ್ ಈಸ್ ಬಿ ಎಕ್ಸ್ ಪ್ಲಸ್ ಸಿ. ಎ ಬಿ ಸಿ ಆರ್ ಕಾನ್ಸ್ಟೆಂಟ್ ದಟ್ ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ದ ಗಿವನ್ ಪ್ರಾಬ್ಲಮ್, ರೈಟ್. ಸೊ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಇಂಟಿಗ್ರೇಷನ್ ಹೇಗೆ ಮಾಡ್ಬೋದು ಅದನ್ನು 1 by 1 ಪ್ರಾಬ್ಲಮ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ ಯಾವ ರೀತಿ ಸಾಲ್ವ್ ಮಾಡಬೇಕು 1 by 1 ಕ್ವೆಶನ್ಸ್ ನೋಡ್ತಾ ಹೋಗೋಣ. ಇದನ್ನ ಬೇಕಾದ್ರೆ ನಾವು ಮಲ್ಟಿಪ್ಲೈ ಮಾಡಿ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಯೂಸ್ ಮಾಡಬಹುದು, ಬಟ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡಿದ್ರೆ ಇನ್ನ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಯಾವ ರೀತಿ, ಫಸ್ಟ್ ಈ ಫಂಕ್ಷನ್ ಏನಿದೆ ಅದನ್ನ ತಗೊಂಡು ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ರಿಸಾಲ್ವ್ ಮಾಡ್ಕೊಳ್ಳೋಣ. ಕನ್ಸಿಡರ್ ಯಾವ್ದು ಫಂಕ್ಷನ್ ಡಿ ಎಕ್ಸ್ ಬಿಟ್ಟು, ದಟ್ ಈಸ್ 1 by x plus 1 into x plus 2. ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ 0, x power 0 ಅಂತ ತಗೊಂಬೋದನ್ನ. ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ 0, ಡಿಗ್ರಿ ಆಫ್ ಡಿನಾಮಿನೇಟರ್ ಇಸ್ 2, ಸೊ ಇಟ್ ಈಸ್ ಎ ಪ್ರಾಪರ್ ಫ್ರಾಕ್ಷನ್. ಅಂಡ್ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಆ ಫಾರ್ಮ್ ಅಲ್ಲಿ ಇದೆ. ಸೊ ದ ರೂಟ್ಸ್ ಆರ್ -1 and -2 ಬರುತ್ತೆ. ಸೊ ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಯಾವ ತರ ಬರೀಬಹುದು, 2 ಫ್ಯಾಕ್ಟರ್ಸ್ ಇದ್ರೆ ಇದನ್ನ ಎ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ 2 ಅಂತ ಬರ್ಕೊಬಹುದು. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 1 ಈಕ್ವಲ್ ಟು 1 by x plus 1 into x plus 2 is equal to LCM ತಗೊಂಡ್ರೆ a into x plus 2 plus b into x plus 1 whole divided by x plus 1 into x plus 2. ಸೊ ಇಲ್ಲಿ x plus 1 x plus 2 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. we will get it as 1 equal to a into x plus 2 plus b into x plus 1. ಇದನ್ನ ಫೈಂಡ್ ಔಟ್ ಮಾಡಕ್ಕೆ ಸುಮಾರು ಮೆಥಡ್ಸ್ ಇದಾವೆ. ಐದರ್ ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ ಕಂಪೇರಿಂಗ್ ದ ಕೋಎಫಿಷಿಯೆಂಟ್ಸ್ ಮಾಡ್ಬೋದು, ಅಥವಾ ಸಿಂಪಲ್ ಆಗಿ ಇನ್ಸ್ಪೆಕ್ಷನ್ ವ್ಯಾಲ್ಯೂ ಮೆಥಡ್, ಅಂದ್ರೆ ಜಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ಒಂದನ್ನ 0 ಮಾಡ್ಕೊಂಡು ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, ಆ ತರ ಮಾಡ್ಕೊಬೋದು. ಈಗ ಅಬ್ಸರ್ವ್ ಮಾಡಿದ್ರೆ ಈಗ ಇದನ್ನ 0 ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ಎಕ್ಸ್ ಈಕ್ವಲ್ ಟು -1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲೆಟ್ ಮಿ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು -1 ವೆನ್ x is equal to -1. x is equal to -1 ಹಾಕಿದ್ರೆ ಇದು 0 ಆಗೋಗ್ಬಿಡುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ, ಎಲ್ ಎಚ್ ಎಸ್ ಅಲ್ಲಿ ನೋ ಎಕ್ಸ್ ವ್ಯಾಲ್ಯೂ, ಸೊ 1 ಆಗೇ ಇರುತ್ತೆ. a ಇಂಟು -1 + 2 ಅಂದ್ರೆ 1 ಪ್ಲಸ್ b ಇಂಟು 0 ಆಯ್ತು. ಸೊ ಇದು 0 ಆಯ್ತು ಹೋಲ್ ಟರ್ಮ್. a ಇಂಟು 1 ಈಸ್ a, ಸೊ a ಈಕ್ವಲ್ ಟು 1. ನೆಕ್ಸ್ಟ್ ಇದನ್ನ 0 ಮಾಡಬೇಕು ಅಂದ್ರೆ ನಾನು -2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ವೆನ್ x is equal to -2 ಇದೇನಾಗುತ್ತೆ ಇವಾಗ, ಎಲ್ ಎಚ್ ಎಸ್ ಏನು ಚೇಂಜ್ ಆಗಲ್ಲ. 1 ಈಕ್ವಲ್ ಟು a ಇಂಟು 0 ಪ್ಲಸ್ b ಇಂಟು -2 ಪ್ಲಸ್ 1 ಈಸ್ -1 ಆಯಿತು. ಸೊ ದಟ್ ಈಸ್ 1 ಈಕ್ವಲ್ ಟು -b, ಸೊ b ಈಸ್ -1. ಇದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ಬೋತ್ a and b ವ್ಯಾಲ್ಯೂಸ್ ಇನ್ ಈಕ್ವೇಶನ್ 1. ಸೊ ಈಕ್ವೇಶನ್ 1 ಇಂಪ್ಲೈಸ್ 1 by x plus 1 into x plus 2
ಏನಾಗುತ್ತೆ a by x plus 1, a is 1 by x plus 1, b is minus 1, so minus 1 by x plus 2. ಈಗ ಇಂಟಿಗ್ರೇಟ್ ಮಾಡೋಣ, ಬೋತ್ ಆರ್ ಇನ್ ದ ಫಾರ್ಮ್ ಆಫ್ 1 by x and coefficient of x is 1, ಸೊ ಇಂಟಿಗ್ರೇಷನ್ ಲಾಗ್ ಮಾಡ್ ಬರುತ್ತೆ, ಇಲ್ಲೂ ಕೂಡ ಲಾಗ್ ಮಾಡ್ ಬರುತ್ತೆ. ಸೊ ಯಾವ ರೀತಿ ತಗೊಬೋದು, ಇಂಟಿಗ್ರಲ್ ಆಫ್ dx ಡಿವೈಡ್ ಬೈ x plus 1 ಇಂಟು x plus 2 ಏನಾಗುತ್ತೆ ಇವಾಗ, ಇಂಟಿಗ್ರಲ್ ಆಫ್ 1 by x plus 1 dx ಒಂದು ಟರ್ಮು ಮೈನಸ್ ಇಂಟೆಗ್ರಲ್ ಆಫ್ 1 by x plus 2 ಇಂಟು dx. ಸೊ ಏನಾಯ್ತಿದು 1 by x plus 1 ಅಂದರೆ ಲಾಗ್ ಮಾಡ್ x plus 1 ಮೈನಸ್ ಇದಕ್ಕೆ ಇಂಟೆಗ್ರಲ್ ಲಾಗ್ ಮಾಡ್ x plus 2 plus some constant c. Okay, this is in the form of log m minus log n, that can be taken as log of m divided by mod m divided by n, mod x plus 1 by x plus 2 plus some constant c. This is the required integral. Next, find integral of x by x plus 1 into x plus 2. The same form alide 1 by x plus 1 x plus 2 ಇತ್ತು ಲಾಸ್ಟ್ ಕೇಸಲ್ಲಿ, ಇಲ್ಲಿ x by x plus 1 x plus 2 ಇದೆ. ಕನ್ಸಿಡರ್ ದ ರ್ಯಾಷನಲ್ ಫಂಕ್ಷನ್, ಕನ್ಸಿಡರ್ ಯಾವ ಫಂಕ್ಷನ್ ಕೊಟ್ಟಿದ್ದಾರೆ, x by x plus 1 into x plus 2 dx ಬಿಟ್ಟು ಇನ್ನೆಲ್ಲ ತಗೊಳ್ಳೋಣ, ದಟ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಡಿಗ್ರಿ is 1, denominator degree is 2 quadratic. So degree of numerator is less than degree of denominator, it is proper fraction. Integration by partial fraction ಯೂಸ್ ಮಾಡ್ಬೋದು. ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ಸ್ ಯಾವ ತರ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಎರಡೇ ಫ್ಯಾಕ್ಟರ್ ಇರೋದು, ಸೊ ಎರಡು ಕಾನ್ಸ್ಟೆಂಟ್ a by x plus 1 b by x plus 2. ಸಿಂಪ್ಲಿಫೈ ಮಾಡೋಣ, ಸೊ x by x plus 1 into x plus 2 is equal to a into LCM ತಗೊಂಡ್ರೆ x plus 2 plus b into x plus 1 divided by x plus 1 into x plus 2 ಆಯಿತು. ಓಕೆ, ಇಲ್ಲಿ x plus 1 x plus 2 x plus 1 x plus 2 ಕ್ಯಾನ್ಸಲ್ ಆಯಿತು. x is equal to a into x plus 2 plus b into x plus 1 ಆಯಿತು. ಸೊ ಆಸ್ ಯೂಶುವಲ್ ಬೈ ಇನ್ಸ್ಪೆಕ್ಷನ್ ಮೆಥಡ್ ಯಾವುದಾದ್ರು ಒಂದು ಕಾನ್ಸ್ಟೆಂಟ್ನ ಝೀರೋ ಮಾಡಿಕೊಂಡು ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಇದು ಝೀರೋ ಆಗಬೇಕು ಅಂದರೆ x ಶುಡ್ ಬಿ -1. ಸೊ ವೆನ್ x is equal to -1, x -1 ಆಗಬೇಕು ಅಂದ್ರೆ LHS ಕೂಡ -1, -1 is equal to, so a into -1 plus 2 is 1 plus b into 0, so that is a is equal to -1. Similarly, when ಇದನ್ನ 0 ಮಾಡಬೇಕು ಅಂದ್ರೆ -2 ಹಾಕಬೇಕು, x is equal to -2 ಆದ್ರೆ ಏನಾಗುತ್ತೆ, LHS -2 is equal to a into 0 plus b into -2 plus 1 is -1. So -2 equal to -b ಆಯಿತು, so b is +2. b is +2. Now substitute both these in equation 1. ಇದನ್ನ equation 1 ಅಂತ ತಗೊಳ್ಳೋಣ. equation 1 ಅಲ್ಲಿ substitute ಮಾಡಿದ್ರೆ ಏನಾಗುತ್ತೆ, x by x plus 1 into x plus 2 can be taken as a by x plus 1. a value is -1, so -1 by x plus 1 plus 2 divided by x plus 2. ಇದನ್ನ ಇಂಟಿಗ್ರೇಟ್ ಮಾಡೋಣ ಈಗ. ಸೊ ಇಂಟಿಗ್ರಲ್ ಆಫ್ x by x plus 1 into x plus 2 dx is equal to ಮೈನಸ್ ಆಚೆ ಬರೆಯೋಣ, ಇಂಟಿಗ್ರಲ್ ಆಫ್ 1 by x plus 1 dx plus 2 ಆಚೆ ಬರೆಯೋಣ, ಇಂಟಿಗ್ರಲ್ ಆಫ್ 1 by x plus 2 dx. ಈಗ ಇಂಟಿಗ್ರೇಟ್ ಮಾಡ್ಬೋದು ಈಸಿಯಾಗಿ. ಮೈನಸ್ ಆಫ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 1 by x, so log mod x plus 1 plus 2 times this is again in the form of 1 by x log mod x plus 2 plus some constant c. ಈಗ ನೋಡಿ ಇದು ಡೈರೆಕ್ಟ್ ಆಗಿ log m minus log n ಫಾರ್ಮಲ್ ಇಲ್ಲ, ಇಲ್ಲಿ 2 ಇದೆ, ಬಟ್ ವಿ ನೋ ದಟ್ k log b ಅದನ್ನ b ಪವರ್ k ಅಂತ ಬರೀಬಹುದು ಬೈ ಯೂಸಿಂಗ್ ಲಾಗರಿಥಮ್ಸ್. ಡಿಫರೆನ್ಸಿಯೇಷನ್ ಚಾಪ್ಟರ್ ಅಲ್ಲಿ ನೋಡಿದ್ವಿ, ದಿಸ್ ಕ್ಯಾನ್ ಬಿ ಶಿಫ್ಟೆಡ್ ಟು ಪವರ್, ಈ 2 ನ ಪವರ್ ಶಿಫ್ಟ್ ಮಾಡ್ಬೋದು. ಸೊ ಇದು ಪ್ಲಸ್ ಇದೆ, ಅದನ್ನ ಫಸ್ಟ್ ಬರೀತೀನಿ, ಲಾಗ್ ಆಫ್ ಮಾಡ್ ಇದನ್ನೇನಂತ ಬರಿಬೋದು, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಬಹುದು, ಮೈನಸ್ ಲಾಗ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಇದು ಈಗ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮ್ ಅಲ್ಲಿ ಇದೆ, ದಟ್ ಕ್ಯಾನ್ ಬಿ ಟೇಕನ್ ಆಸ್ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1
plus some constant c. This is the required integral. ಈ ಸ್ಟೆಪ್ ಕೇರ್ಫುಲ್ ಆಗಿ ಮಾಡಬೇಕು. ನೆಕ್ಸ್ಟ್ find integral of x by x minus 1 into x minus 2. ಸೇಮ್ ಫಾರ್ಮ್ ಅಲ್ಲಿ ಇದೆ. ಫಸ್ಟ್ ಕನ್ಸಿಡರ್ the given function ಯಾವುದು x by x minus 1 into x minus 2. Obviously it is a proper fraction. Resolve into partial fraction ಮಾಡಿದ್ರೆ 1a by x minus 1 plus b by x minus 2 ಆಯಿತು. ಸಿಂಪ್ಲಿಫೈ ಮಾಡೋಣ. x is equal x divided by x minus 1 into x minus 2 is equal to ಏನಾಗುತ್ತೆ a into x minus 2 plus b into x minus 1 by x minus 1 into x minus 2 ಆಯಿತು. ಇವೆರಡು ಕ್ಯಾನ್ಸಲ್ ಮಾಡೋಣ. ಏನಾಗುತ್ತೆ ಈಗ x is equal to a into x minus 2 plus b into x minus 1. So as usual by using ಏನು key point x is equal to 1 ಹಾಕಿದ್ರೆ ಇದು 0 ಆಗುತ್ತೆ. ಸೊ when x is equal to 1 ಇದು 0 ಆಗುತ್ತೆ. ಸೊ x is equal to 1 ಅಂದರೆ 1 equal to a into 1 minus 2 ಅಂದರೆ minus 1 plus b into 0 ಆಯಿತು. ಸೊ a will be minus 1. ಅದೇ ಥರ ಇದು 0 ಆಗಬೇಕು ಅಂದರೆ 2 ಹಾಕಬೇಕು. when x is equal to 2 LHS 2 ಆಯಿತು. ಇದು 0 ಆಗುತ್ತೆ. a into 0 plus b into 1 2 minus 1 is 1. So b will be 2. Substitute this in the equation number 1. So equation 1 ಏನಾಗುತ್ತೆ x by x minus 1 into x minus 2 can be taken as a by x minus 1, that is minus 1 by x minus 1 plus 2 by x minus 2. This is the partial fraction. ಈಗ integrate ಮಾಡೋಣ. Integrate of x by x minus 1 into x minus 2 dx will become minus integral of 1 by x minus 1 dx plus 2 times integral of 1 by x minus 2 dx ಆಯಿತು. ಈಗ ಇಂಟಿಗ್ರೇಟ್ ಏನಾಗುತ್ತೆ minus log mod x minus 1 plus 2 times log mod x minus 2 plus some constant c. as usual same ಲಾಸ್ಟ್ ಕ್ವೆಶನ್ ತರನೇ ಇದನ್ನ ಶಿಫ್ಟ್ ಮಾಡೋಣ ಪವರ್ಗೆ. ಅದನ್ನ ಪ್ಲಸ್ ಇದೆ ಫಸ್ಟ್ ಬರ್ಕೋತೀನಿ. ಲಾಗ್ ಮಾಡ್ ಇದೇನಾಗುತ್ತೆ x minus 2 whole square plus so that is minus log mod x minus 1 plus c, that can be taken as log of mod ಏನಾಗುತ್ತೆ x minus 2 whole square by x minus 1 plus some constant c. This is the required integral. Next 1 by x square minus 9 ಇದು ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದು. ಬಟ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡಿದಾಗ್ಲೂ ಸೇಮ್ ಆನ್ಸರ್ ಬರುತ್ತೆ. ಚೆಕ್ ಮಾಡಿ ನೋಡೋಣ. ಸೊ ಇದನ್ನ ಯಾವ ತರ ತಗೊಬೋದು 1 by x square minus 9 ಕ್ಯಾನ್ ಬಿ ಟೇಕನ್ ಆಸ್ 1 by x minus 3 into x plus 3 ಅಂತ ತಗೊಬೋದು. ಓಕೆ, ನ್ಯೂಮರೇಟರ್ ಡಿಗ್ರಿ is 0, denominator degree is 2, proper fraction. Resolve into partial fraction, we will get a by x minus 3 plus b by x plus 3. Simplify ಮಾಡೋಣ. 1 by x minus 3 into x plus 3 ಇದೇನಾಗುತ್ತೆ is equal to a into x plus 3 plus b into x minus 3 divided by x minus 3 into x plus 3. ಎರಡು ಕ್ಯಾನ್ಸಲ್ ಆಯಿತು. ಸೊ 1 equal to a into x plus 3 plus b into x minus 3 ಆಯಿತು. ಇದನ್ನ equation 1 ಅಂತ ಅನ್ಕೊಳ್ಳಿ. Now we have to find out values of a and b. ಇದು 0 ಆಗಬೇಕು ಅಂದರೆ x is equal to 3, ಇದು 0 ಆಗಬೇಕು ಅಂದರೆ x is equal to minus 3. So when x is equal to plus 3 ಆದಾಗ 1 ಹಾಗೆ LHS ಏನು ಚೇಂಜ್ ಆಗಲ್ಲ. 3 plus 3 that is 6a plus b into 0. So a is 1 by 6. ಅದೇ ತರ b ಏನಾಗುತ್ತೆ when x is equal to minus 3, LHS 1 equal to this is 0, a into 0 plus b into minus 3 minus 3 minus 6. So b is minus 1 by 6. ಇದನ್ನ equation 1 ನಲ್ಲಿ ಯೂಸ್ ಮಾಡೋಣ. equation 1 implies 1 by x square minus 9 can be taken as
ಏನಾಗುತ್ತೆ ಎ ಬೈ ಎಕ್ಸ್ ಮೈನಸ್ ತ್ರೀ ಎ ಅಂದರೆ 1/6 ಟೈಮ್ಸ್ 1/x-3 ಮೈನಸ್ 1/6 ಟೈಮ್ಸ್ 1/x+3 ಆಯಿತು. ರೈಟ್. ಸೊ ಎ ಬೈ ಎಕ್ಸ್ ಮೈನಸ್ ತ್ರೀ ಬಿ ಬೈ ಎಕ್ಸ್ ಪ್ಲಸ್ ತ್ರೀ. ಈಗ ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರಲ್ ಆಫ್ 1/x² minus 9 into dx is nothing but 1/6 constant. Integral of 1/x minus 3 dx minus 1/6 constant. Integral of 1/x plus 3 dx. ಏನಾಗುತ್ತೆ ಇಂಟಿಗ್ರೇಷನ್ ಆಫ್ 1/6 ಇದು log mod x minus 3 minus 1/6 ಇದು log mod x plus 3 plus some constant c. So therefore 1/6 ಕಾಮನ್ ತೆಗೆದ್ರೆ ಯಾವ ಫಾರ್ಮಲ್ಲಿ ಇದೆ ಇದು 1/6 ತೆಗೆದ್ರೆ log m minus log n ಒಂದೇ ಸ್ಟೆಪ್ ಅಲ್ಲಿ log of m divided by n that is x minus 3 by x plus 3 ಅಂತ ತಗೊಬೋದು plus some constant c. This is the required integral. ಅದೇ ನೀವು ಪರ್ಟಿಕ್ಯುಲರ್ ಇಂಟಿಗ್ರಲ್ ಯೂಸ್ ಮಾಡಿದ್ರು ಅದೇ ತರ ಬರುತ್ತೆ. This can be taken as 3 square x 1/x square minus a square ಅಂದರೆ 1/2a 1/2 into 3 it is 6 log mod x minus a ಇದು 3 square ಅಂದರೆ a is 3 x minus a by x plus a plus some constant c. ಸೇಮ್ ಆನ್ಸರ್ ಬರುತ್ತೆ. ರೈಟ್. ಇದು ಪರ್ಟಿಕ್ಯುಲರ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡಿದ್ದೀನಿ. ಬಟ್ ಎಕ್ಸಾಮಲ್ಲಿ ಅವ್ರು ಮೆನ್ಷನ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಅದು ಡೈರೆಕ್ಟಾಗಿ ಕೊಟ್ಟರೆ ನೀವು ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಯೂಸ್ ಮಾಡಿನೇ ಮಾಡ್ಬೋದು, ನೋ ಪ್ರಾಬ್ಲಮ್. ರೈಟ್. ನೆಕ್ಸ್ಟ್ ಫೈಂಡ್ ಇಂಟಿಗ್ರಲ್ ಆಫ್ 2x by x² plus 3x plus 2. ಇದು ಡಿನಾಮಿನೇಟರ್ ಫ್ಯಾಕ್ಟರೈಸ್ ಮಾಡಬಹುದು. ಡಿನಾಮಿನೇಟರ್ ಕನ್ಸಿಡರ್ ದಿಸ್ ಟರ್ಮ್, ಕನ್ಸಿಡರ್ that function 2x by x² plus 3x plus 2. ಇದನ್ನ ಬೇಕಾದ್ರೆ ಬೈ ಪರ್ಟಿಕ್ಯುಲರ್ ಇಂಟಿಗ್ರಲ್ ಮಾಡಬಹುದು ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಆಫ್ ಡಿನಾಮಿನೇಟರ್, ಆಮೇಲೆ ರೈಟಿಂಗ್ ದ ನ್ಯೂಮರೇಟರ್ ಆಸ್ a into d by dx ಆಫ್ ಕ್ವಾಡ್ರಾಟಿಕ್ ಟರ್ಮ್ ಪ್ಲಸ್ b ಅಂತ ತಗೊಂಡು ಎ ಬಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಕೂಡ ಮಾಡಬಹುದು. ಬಟ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡಿದ್ರೆ ಇನ್ನ ಸಿಂಪಲ್ ಆಗಿ ಆನ್ಸರ್ ಬರುತ್ತೆ. ಸೊ ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ 2ಗೆ ಫ್ಯಾಕ್ಟರ್ಸ್ 2 and 1 ಆಡ್ ಮಾಡಿದ್ರೆ 3 ಬರುತ್ತೆ. ಸೊ ದೇರ್ಫೋರ್ ದಿಸ್ ಕ್ಯಾನ್ ಬಿ ಫ್ಯಾಕ್ಟರೈಸ್ಡ್ ಇಂಟು, ಇದನ್ನ ಫ್ಯಾಕ್ಟರೈಸ್ ಯಾವ ರೀತಿ ಮಾಡ್ಬೋದು 2x by x plus 1 into x plus 2 ಅಂತ ಬರಿಬೋದು. ಓಕೆ, ನೌ ದಿಸ್ ಇಸ್ ಎನ್ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ನ ವಿ ಕ್ಯಾನ್ ರೈಟ್ ಇಟ್ ಆಸ್ a by x plus 1 plus b by x plus 2 ಅಂತ ಬರ್ಕೊಬೋದು. ಕ್ವೆಶನ್ 1 ಅಂತ ತಗೊಳ್ಳಿ, ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ 2x by x plus 1 into x plus 2 ಇದೇನಾಗುತ್ತೆ a into x plus 2 plus b into x plus 1 whole divided by x plus 1 into x plus 2 ಆಯಿತು. ಸೊ ಇಲ್ಲಿ x plus 1 x plus 2 ಕ್ಯಾನ್ಸಲ್ ಆಯಿತು. 2x is equal to a into x plus 2 plus b into x plus 1. ಈಗ ಇದು ಕ್ಯಾನ್ಸಲ್ ಆಗ್ಬೇಕಂದ್ರೆ x is equal to -1 ಹಾಕಬೇಕು. when x is equal to -1, LHS ಏನಾಗುತ್ತೆ 2 into -1 ಅಂದರೆ -2 is equal to a into -1 plus 2 it is 1 plus b into -1 plus 1 0. So that is a is equal to -2 ಬಂತು. ಆಮೇಲೆ b ವ್ಯಾಲ್ಯೂ, when b ವ್ಯಾಲ್ಯೂ ಸಿಗಬೇಕು ಅಂದರೆ a 0 ಆಗಬೇಕು. a 0 ಆಗೋದು ಯಾವಾಗ -2 ಆದಾಗ, x is equal to -2 ಆದಾಗ 2 into -2 -4 equal to a into 0 plus -2 plus 1 b into -1. So b will be +4 ಆಗುತ್ತೆ. ಓಕೆ, the 0 -2 plus 1 are -1, LHS -4. So b will be +4. ಇವೆರಡನ್ನ ಇಕ್ವೇಶನ್ 1 ಅಲ್ಲಿ ಯೂಸ್ ಮಾಡೋಣ. ಏನಾಗುತ್ತೆ ಈಗ 2x by x² plus 3x plus 2 that can be written as minus 2 by x plus 1 plus 4 by x plus 2 ಆಯಿತು. Okay, now integrate. Integral of 2x by x² plus 3x plus 2 into dx is equal to -2 constant ಆಚೆ ಬರೆಯೋಣ. Integral of 1 by x plus 1 into dx plus 4 constant ಆಚೆ ಬರೆಯೋಣ. 1 by x plus 2 dx. ಸೊ ಏನಾಗುತ್ತೆ ಇದು -2 times ಇದು log mod x plus 1 plus 4 times log mod x plus 2 plus some constant c.
ಇದನ್ನ 4 ನ ಪವರ್ ಕಳಿಸಿ -2 ನ ಪವರ್ ಕಳಿಸಿ ಏನಾಗುತ್ತೆ? ಫಸ್ಟ್ ಪ್ಲಸ್ ಇರೋದು ಬರೀತೀನಿ, ಲಾಗ್ ಆಫ್ ಮಾಡ್ ಈ 4 ಪವರ್ಗೆ ಹೋಯ್ತು, x+2 ಹೋಲ್ ಸ್ಕ್ವೇರ್ ಆಯ್ತು, ಹೋಲ್ ಪವರ್ 4 ಆಯ್ತು, ಮೈನಸ್ ಈ 2 ಪವರ್ಗೆ ಹೋದ್ರೆ ಲಾಗ್ ಮಾಡ್ x+1 ಹೋಲ್ ಸ್ಕ್ವೇರ್ ಆಯ್ತು, ಪ್ಲಸ್ ಸಿ. ಸೊ ಲಾಗ್ m ಮೈನಸ್ ಲಾಗ್ n ಇಸ್ ಲಾಗ್ ಆಫ್ m ಡಿವೈಡ್ ಬೈ n. m ಅಂದ್ರೆ x+2 ಹೋಲ್ ಪವರ್ 4 by x+1 whole square plus some constant c. This is the required integral. Next, find integral of x by x minus 1 into x minus 2 into x minus 3. Same type 3 factors ಇದೆ ಅಷ್ಟೇ. ಸೊ ಯಾವ ತರ ತಗೊಂಬೋದು ಇದನ್ನ? ಕನ್ಸಿಡರ್ x by x minus 1 into x minus 2 into x minus 3. That can be taken as 3 factors in the denominator. Once again, it is a proper fraction. Numerator degree 1, denominator degree 3 ಬರುತ್ತೆ. So therefore, a by x minus 1 plus b by x minus 2 plus c by x minus 3 ಸಿಗುತ್ತೆ. ಈಗ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? We will get it as x by x minus 1 into x minus 2 into x minus 3. ಸೊ ಆರ್ ಎಚ್ ಎಸ್ ಅಲ್ಲಿ x minus 1 into x minus 2 into x minus 3 ಅದೇ ಎಲ್ ಸಿ ಎಮ್ ಡಿನಾಮಿನೇಟರ್ ಅಲ್ಲಿ x minus 1 into x minus 2 into x minus 3. ಆ ಎಲ್ ಸಿ ಎಮ್ ನ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ ಪ್ರತಿ ಟರ್ಮ್ಗೂ ಫಸ್ಟ್ ಟರ್ಮ್ ಅಲ್ಲಿ x minus 1 ಕ್ಯಾನ್ಸಲ್ ಆಯ್ತು, ಉಳಿಯೋದು a into x minus 2 x minus 3 ಪ್ಲಸ್ b into x minus 2 ಕ್ಯಾನ್ಸಲ್ ಆಗಿರುತ್ತೆ, x minus 1 x minus 3 ಪ್ಲಸ್ c into x minus 1 x minus 2. ಸೊ ಎರಡು ಟರ್ಮ್ ಕ್ಯಾನ್ಸಲ್ ಆಯ್ತು. ಸೊ ವಿಲ್ ಗೆಟ್ ಇಟ್ ಆಸ್ x is equal to a into x minus 2 x minus 3 plus b into x minus 1 x minus 3 plus c into x minus 1 x minus 2. Now ಇದನ್ನ equation 1 ಅಂತ ತಗೊಳ್ಳೋಣ. ಸಿಂಪ್ಲಿಫೈ ಮಾಡಿ let us find out the values of a b c. ಯಾವ ರೀತಿ ಮಾಡಬೇಕು? when ಈಗ 3 ವ್ಯಾಲ್ಯೂಸ್ ಇದೆ, ನಮಗೆ ವ್ಯಾಲ್ಯೂ ಸಿಗಬೇಕು ಅಂದ್ರೆ ಎ ಸಿಗಬೇಕು ಅಂದ್ರೆ ಇವೆರಡು 0 ಆಗಬೇಕು. ಇವೆರಡರಲ್ಲೂ ಕಾಮನ್ ಆಗಿರೋದು x is equal to -1 x minus 1 x minus 1 ಕಾಮನ್ ಇದೆ. ಈ 0 ಆಗಬೇಕು ಅಂದ್ರೆ ಇಫ್ ಐ ಪುಟ್ x is equal to 1, ಈ ಟರ್ಮ್ 0 ಆಗುತ್ತೆ, ಈ ಟರ್ಮ್ 0 ಆಗುತ್ತೆ, ಇಲ್ಲಿ x minus 1 ಇಲ್ಲ. ಸೊ therefore when x is equal to 1 ಏನಾಗುತ್ತೆ ಇವಾಗ 1 equal to ಈ ಟರ್ಮ್ 0 ಆಗಲ್ಲ, a into -1 ಅಂದ್ರೆ -1 ಸಾರಿ 1 minus 2 1 minus 3 ಅಂದ್ರೆ -2 ಪ್ಲಸ್ ಈ ಎರಡು ಟರ್ಮ್ 0 ಆಗುತ್ತೆ, b into 0 plus c into 0. Okay, now this will become -1 into -2 plus 2 ಆಯಿತು. ಸೊ a is equal to +1/2 ಆಯಿತು. This is when x is equal to 1. ಅದೇ ತರ ಈಗ a ಸಿಕ್ತು, ಇವೆರಡು 0 ಆಯಿತು. ಮತ್ತೆ ಈಗ ಬಿ ಸಿಗಬೇಕು ಅಂದ್ರೆ ನಮಗೆ ಏನು 0 ಆಗಬೇಕು, ಸಿನೂ 0 ಆಗಬೇಕು. ನೋಡಿ ಅಲ್ಲಿ ಕಾಮನ್ ಇರೋದು 2, x is equal to 2, ಇಲ್ಲಿ x is equal to 2 ಹಾಕಿದ್ರೆ ಇಲ್ಲಿ x equal to 2 ಹಾಕಿದ್ರೆ 0 ಆಗಲ್ಲ. ಸೊ therefore when x is equal to 2 ಏನಾಗುತ್ತೆ, ಇಲ್ಲಿ LHS 2 is equal to ಇದು 0 ಆಯಿತು, a into 0 ಪ್ಲಸ್ b into ಇದು 0 ಆಗಲ್ಲ, 2 minus 1 is 1 into 2 minus 3 is -1, 2 minus 3 is -1. So therefore plus c into whole term 0 ಆಗುತ್ತೆ, x equal to 2 ಹಾಕಿದಾಗ ಅದು 0 ಆಗುತ್ತೆ. ಇಲ್ಲಿ b -1 ಆಯಿತು, minus b equal to 2, so b is -2. ನೆಕ್ಸ್ಟ್ ಸಿ ವ್ಯಾಲ್ಯೂ ಬೇಕು. ಸಿ ವ್ಯಾಲ್ಯೂ ಬೇಕು ಅಂದಾಗ ಇದು 0 ಆಗಬೇಕು, ಇದು 0 ಆಗಬೇಕು. ಕಾಮನ್ ಇರೋದು ಎರಡಕ್ಕೂ 3, x equal to 3. ಸೊ therefore when x is equal to 3 ಏನಾಗುತ್ತೆ, LHS 3 ಆಯಿತು, 3 equal to ಇದು 0 ಇದು 0. ಸೊ a into 0 ಪ್ಲಸ್ b into 0 ಪ್ಲಸ್ c into ಇದೇನಾಗುತ್ತೆ, 3 minus 1 is 2 into 3 minus 2 is 1. So therefore c is 3/2 ಆಯಿತು. ಈ ಮೂರು ವ್ಯಾಲ್ಯೂಸ್ನ ಇಕ್ವೇಶನ್ 1 ಅಲ್ಲಿ ಯೂಸ್ ಮಾಡೋಣ. ಸೊ ಇಕ್ವೇಶನ್ 1 implies 1 by x minus 1 into x minus 2 into x minus 3 is equal to a by x minus 1. a ಅಂದರೆ 1/2
into 1 by x minus 1, b by x minus 2, so minus 2 by x minus 2 plus c by x minus 3 ಅಂದರೆ 3 by 2 times 1 by x minus 3. ಈಗ ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರಲ್ ಆಫ್ 1 by x minus 1 into x minus 2 into x minus 3 dx will become 1 by 2 constant ಆಚೆ ಬರೀರಿ 1 by x minus 1 dx minus 2 constant 1 by x minus 2 dx plus 3 by 2 constant 1 by x minus 3 dx. So ಏನಾಯ್ತು, integral of 1 by x minus 1 into x minus 2 into x minus 3 dx will become now half into integral of 1 by x minus 1 ಅಂದರೆ log mod x minus 1 minus 2 into integral of this is log mod x minus 2 plus 3 by 2 times log mod x minus 3 plus some constant c. ಇದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು, ಬಟ್ 3 mark ಕ್ವೆಶನ್ ಇಸ್ ಇನಫ್, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವೆಶನ್ ಬಟ್ ನ್ಯೂಮರೇಟರ್ ಬೇರೆ ಅಷ್ಟೇ. ಯಾವ ರೀತಿ ಮಾಡೋದು, ಲೆಟ್ ಅಸ್ ಕನ್ಸಿಡರ್ ದಿಸ್. ಕನ್ಸಿಡರ್ 3x minus 1 divided by x minus 1 into x minus 2 into x minus 3. ಅದನ್ನ again proper fraction, degree is 1, degree is 3 here. So therefore a by x minus 1 plus b by x minus 2 plus c by x minus 3 ಅಂತ ತಗೊಬೋದು. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 3x minus 1 divided by x minus 1 into x minus 2 into x minus 3 equal to a into LCM is ಎಲ್ಲದಕ್ಕೂ ಕಾಮನ್ LCM ಏನಾಗುತ್ತೆ, x minus 1 into x minus 2 into x minus 3 LCM. ಇದನ್ನ ಪ್ರತಿ ಟರ್ಮ್ಗೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, x minus 1 ಕ್ಯಾನ್ಸಲ್ ಆಯಿತು, ಉಳಿಯೋದು x minus 2 x minus 3 ಪ್ಲಸ್ b ಇಂಟು x minus 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು x minus 1 x minus 3 ಪ್ಲಸ್ c ಇಂಟು ಇಲ್ಲಿ x minus 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು x minus 1 ಇಂಟು x minus 2. ಸೊ ಈ ಎರಡು ಟರ್ಮ್ ಕ್ಯಾನ್ಸಲ್ ಆಯಿತು. ವಿಲ್ ಗೆಟ್ ಇಟ್ ಆಸ್ 3x minus 1 is equal to a into x minus 2 x minus 3 plus b into x minus 1 into x minus 3 plus c into x minus 1 x minus 2 ಆಯಿತು. ಇದನ್ನ ಇಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಈಗ ಎ ಸಿಗಬೇಕು ಅಂದರೆ ಬಿ ಸಿ ಎರಡು 0 ಆಗಬೇಕು. ಎರಡಕ್ಕೂ ಕಾಮನ್ x minus 1 ಇದೆ, ಸೊ x equal to 1 ಹಾಕಿದ್ರೆ ಇವೆರಡು 0 ಆಗುತ್ತೆ. ಸೊ ವೆನ್ x is equal to 1, ಡೈರೆಕ್ಟ್ ಆಗಿ ಬರೆಯೋಣ ವ್ಯಾಲ್ಯೂಸು. 3 into 1 minus 1, 3 minus 1 ಅಂದರೆ LHS 2 is equal to, ಇದು 0 ಆಗಲ್ಲ, ಇವೆರಡು 0 ಆಗುತ್ತೆ. ಸೊ ದಟ್ ಈಸ್ a into 1 minus 2 ಅಂದರೆ minus 1 into 1 minus 3 ಅಂದರೆ minus 2 plus b into 0 plus c into 0. ಸೊ ಏನಾಯಿತು, a minus 1 plus minus 1 into minus 2 plus 2 ಆಯಿತು. 2 2 ಕ್ಯಾನ್ಸಲ್ ಆಗಿ a is equal to 1. ಮತ್ತೆ ಎ ಸಿಕ್ತು. ನೆಕ್ಸ್ಟ್ ಬಿ ಸಿಗಬೇಕು ಅಂದರೆ ಎ 0 ಆಗಬೇಕು, ಸಿ 0 ಆಗಬೇಕು. ಎರಡು ಕಾಮನ್ ಇರೋದು x minus 2. ಸೊ ವೆನ್ x is equal to 2, x is equal to 2 ಹಾಕಿದಾಗ ಏನಾಗುತ್ತೆ, 2 into 3 6 minus 1 is 5, 5 is equal to a into 0 ಆಗುತ್ತೆ ಪ್ಲಸ್ b into 2 minus 1 is plus 1 into minus 1 plus c into 0 ಆಯಿತು. ಸೊ ದಟ್ ಈಸ್ 5 is equal to minus b into minus 1, minus b ಆಯಿತು. ಸೊ b will be minus 5. ನೆಕ್ಸ್ಟ್ ಸಿ ವ್ಯಾಲ್ಯೂ ಸಿಗಬೇಕು ಅಂದರೆ ಎ ಆ್ಯಂಡ್ ಬಿ ಎರಡು 0 ಆಗಬೇಕು. ಇಲ್ಲಿ 0 ಆಗೋದು ಯಾವಾಗ, ಕಾಮನ್ ಇವೆರಡಕ್ಕೂ 3 ಇದೆ, x equal to 3. ಸೊ ವೆನ್ x is equal to 3, when x is equal to 3 ಏನಾಗುತ್ತೆ, ಇದು 3 into 3 minus 1, 3 into 3 9 minus 1 that is 8, 9 minus 1 that is 8, 8 equal to a into 0 plus b into 0 plus c into ಏನಾಗುತ್ತೆ, 3 ಹಾಕಿದ್ದೀವಿ, 3 minus 1 is 2, 2 into 1, 2, 3 minus 2 is 1. So 2c is equal to 8, so c will be 4. Substitute all these values in equation 1. So equation 1 implies
3x minus 1 by x minus 1 into x minus 2 into x minus 3 can be taken as a by x minus 1. A value is 1. So 1 by x minus 1. B by x minus 2, that is minus 5 by x minus 2, minus 5 divided by x minus 2 plus C by x minus 3, that is 4 by x minus 3. Integrate ಮಾಡೋಣ ಡೈರೆಕ್ಟ್ ಆಗಿ. ಸೊ ಇಂಟಿಗ್ರಲ್ ಏನಾಗುತ್ತೆ? Integral of 3x minus 1 by x minus 1 into x minus 2 into x minus 3 dx. We'll get it as integral of 1 by x minus 1 dx minus 5 constant integral of 1 by x minus 2 dx plus 4 constant integral of 1 by x minus 3 dx. ಇದನ್ನ ಇಂಟಿಗ್ರೇಟ್ ಮಾಡೋಣ. ಈಗ ಏನು ಬರುತ್ತೆ? log mod x minus 1 minus 5 times log mod x minus 2 plus 4 times log mod x minus 3 plus some constancy. ಇದು ಸಿಂಪಲ್ ಆಗಿದೆ, ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು. log mod x plus 1 ಹಾಗೆ ಇರಲಿ, ಪ್ಲಸ್ 0 ಜೊತೆಗೆ ಸೇರಿಸ್ಕೊತೀನಿ, ಪ್ಲಸ್ ಇದನ್ನ ಪವರ್ 4 ಅಂತ ಬರಿಬೋದು. log mod x minus 3 whole power 4 minus log mod x minus 2 whole power 5 plus c. log m plus log n is log m into n. log of m into n, that is x plus 1 into x minus 3 whole power, sorry, x minus 1 into x minus 3 whole power 4. log m minus log n is log m divided by n, so that is log of x minus 2 whole to the power of 5 plus some constant c. ಈ ತರ ಸಿಂಪ್ಲಿಫೈ ಮಾಡಬೇಕಾದ್ರೂ ಬರೀಬಹುದು, ಬಿಕಾಸ್ ಇಲ್ಲಿ 5 and 4 ಹೋಲ್ ನಂಬರ್ಸ್ ಇದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬರೀಬಹುದು. ರೈಟ್? ಓಕೆ, ನೆಕ್ಸ್ಟ್ ಒನ್. ಇಂಟೆಗ್ರಲ್ ಆಫ್ 2x minus 3 by x square minus 1 into 2x plus 3. ಯಾವ ರೀತಿ ಮಾಡ್ಬೇಕು ಇದನ್ನ? ಫಸ್ಟ್ ಕನ್ಸಿಡರ್ 2x minus 3 divided by x square minus 1 into 2x plus 3. ಇದನ್ನ we can factorize it. ಯಾವ ತರ? 2x minus 3 divided by x square minus 1 ನ x minus 1 into x plus 1 ಅಂತ ಬರಿಬಹುದು. ಮಿಕ್ಕಿದ್ದು ಇನ್ನೊಂದು ಟರ್ಮ್ ಹಾಗೆ ಇದೆ, 2x plus 3. So it is a proper fraction with 3 factors in the denominator. ಯಾವ ರೀತಿ ಬರ್ಕೋಬಹುದು ಇದನ್ನ? a by x minus 1 plus p by x minus 2, sorry, x plus 1 plus c by 2x plus 3. ಈಗ LCM ತಗೊಳ್ಳೋಣ. ಏನಾಗುತ್ತೆ? LHS I will write this term 2x minus 3 divided by x minus 1 into x minus 2 into x minus 3, sorry, x minus 1 into x plus 1 into 2x plus 3 ಏನಿದೆ ಅದನ್ನ LCM ತಗೊಂಡ್ರೆ ಇಲ್ಲಿ LCM ಏನಾಗುತ್ತೆ? x minus 1 into x plus 1 into 2x plus 3 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ x minus 1 ಕ್ಯಾನ್ಸಲ್ ಆಯಿತು, a into x plus 1 into 2x plus 3 plus b into ಇಲ್ಲಿ x plus 1 ಕ್ಯಾನ್ಸಲ್ ಆಯಿತು, x minus 1 into 2x plus 3 plus c into 2x plus 3 ಕ್ಯಾನ್ಸಲ್ ಆಯಿತು, x minus 1 into x plus 1. ಓಕೆ, ನಾವು ಇವೆರಡು ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ 2x minus 3 is equal to a into x plus 1 plus into 2x plus 3 plus b into x minus 1 into 2x plus 3 plus c into x minus 1 into x plus 1. ಈಗ ನೋಡಿ, ನಮಗೆ a ಬೇಕಾದ್ರೆ ಈ ಎರಡು ಟರ್ಮ್ 0 ಆಗಬೇಕು. ಸೊ ದೇರ್ ಫಾರ್ ವಾಟ್ ವಿ ಶುಡ್ ಸಬ್ಸ್ಟಿಟ್ಯೂಟ್? ಇಲ್ಲಿ x minus 1 ಕಾಮನ್ ಇದೆ. ಸೊ ವೆನ್ x is equal to 1, ಇವಾಗ ಇವೆರಡು 0 ಆಗುತ್ತೆ. ಅವಾಗ ಏನಾಗುತ್ತೆ? 2 minus 3, that is minus 1 is equal to a into 1 plus 1, that is 2 into 2 plus 3, 5. So a is minus 1 divided by 10. ಅದೇ ತರ b ಸಿಗಬೇಕು ಅಂದ್ರೆ a and c 0 ಆಗಬೇಕು. a and c ಗೆ ಕಾಮನ್ b ಸಿಗಬೇಕು ಅಂದ್ರೆ ವಿ ಶುಡ್ ಹ್ಯಾವ್ a ಅಲ್ಲಿ x plus 1 ಇದೆ, ಇಲ್ಲೂ x plus 1 ಇದೆ. when x is equal to minus 1,
ವೆನ್ ಎಕ್ಸ್ ಇಸ್ ಈಕ್ವಲ್ ಟು -1 ಅವಾಗ ಏನಾಗುತ್ತೆ 2 ಇಂಟು -1 -2 -3 ಇಟ್ ಈಸ್ -5 ಇಸ್ ಈಕ್ವಲ್ ಟು ಎ ಇಂಟು 0 ಆಯಿತು ಪ್ಲಸ್ ಬಿ ಇಂಟು ಈ ಟರ್ಮು -1 ಹಾಗಾದ್ರೆ -1 ಇಂಟು -1 ಸಾರಿ -1 -1 -2 ಪ್ಲಸ್ 3 ಇಟ್ ಈಸ್ +1 ಪ್ಲಸ್ ಸಿ ಇಂಟು 0 ಆಯಿತು. ಸೊ ಸಿಗೋದೇನು -2 -5. ಸೊ ಬಿ ಇಸ್ +5/2 ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಸಿ ಬೇಕಂದ್ರೆ ಇವೆರಡು 0 ಆಗಬೇಕು. ಕಾಮನ್ ಇರೋದು 2x + 3. 2x + 3 0 ಆಗಬೇಕು ಅಂದರೆ x ಇಸ್ -3/2. ವೆನ್ x ಇಸ್ -3/2 ಯಾಕೆ 2x + 3 0 ಆಗಬೇಕು. 2x + 3 0 ಅಂದರೆ x ಇಸ್ -3/2 ಅವಾಗ ಏನಾಗುತ್ತೆ 2 ಇಂಟು -3/2 2 ಇಂಟು -3/2 -3 ಸೊ 2 ಕ್ಯಾನ್ಸಲ್ ಆಯಿತು ಇಸ್ ಈಕ್ವಲ್ ಟು a ಇಂಟು 0 ಪ್ಲಸ್ ಬಿ ಇಂಟು 0 ಪ್ಲಸ್ ಸಿ ಇಂಟು ಏನಾಗುತ್ತೆ -3/2 -1 ಇಂಟು -3/2 ಪ್ಲಸ್ 1 ಏನಾಗುತ್ತೆ ಸಿಂಪ್ಲಿಫೈ ಮಾಡೋಣ -3 -3 -6 ಆಯಿತು ಇದೆಲ್ಲ 0 ಆಯಿತು ಸಿ ಇಂಟು -3 -2 ದಟ್ ಈಸ್ -5/2 ಇಂಟು -3 ಪ್ಲಸ್ 2 -1/2. ಸೊ ಏನಾಗುತ್ತೆ ಇದು 2 ಇಂಟು 2 4 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿ ವಿಲ್ ಬಿಕಮ್ ಮೈನಸ್ ಇಲ್ಲಿ ಪ್ಲಸ್ ಆಯಿತು ಮೈನಸ್ ಹಂಗೆ ಇದೆ ಸೊ -24/5 ಆಯಿತು. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಆಲ್ ದಿಸ್ ಇನ್ ಈಕ್ವೇಶನ್ ನಂಬರ್ 1. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸೊ ದೇರ್ಫೋರ್ 2x - 3 ಡಿವೈಡ್ ಬೈ x² - 1 ಇಂಟು 2x + 3 ಇದೇನಾಗುತ್ತೆ a ಬೈ x - 1 a ಅಂದರೆ -1/10 ಇಂಟು 1/x - 1 5/2 1/x + 1 -24/5 1/2x + 3 ಇಂಟಿಗ್ರೇಟ್ ಮಾಡೋಣ. ಇಂಟೆಗ್ರಲ್ ಆಫ್ 2x - 3 ಡಿವೈಡ್ ಬೈ x² - 1 into 2x + 3 dx. We will get it as -1/10 integral of 1/x - 1 dx 5/2 integral of 1/x + 1 dx 24/5 integral of 1/2x + 3 dx. ಸೊ ಈಗ ಇಂಟಿಗ್ರೇಟ್ ಮಾಡಿದ್ರೆ -1/10 1/x - 1 ಗೆ log mod x - 1 ಪ್ಲಸ್ 5/2 log mod x + 1 ಮೈನಸ್ 24/5 ಗೆ ಇದು ಇಲ್ಲಿ ನೋಡಿ log mod 2x + 3 ಇದೇನೋ ಬರೀಬಹುದು ಪ್ಲಸ್ ಡಿವೈಡ್ ಬೈ 2 ಬರ್ಕೊಬೇಕು. ಯಾಕೆ ಬಿಕಾಸ್ ದ ಕೋಎಫಿಷಿಯಂಟ್ ಆಫ್ x ಹಿಯರ್ ಇಟ್ ಈಸ್ 2 1 ಅಲ್ಲ. ಸೊ ಏನು ಕೋಎಫಿಷಿಯಂಟ್ ಆಫ್ x ಇರುತ್ತೆ ಅದನ್ನು ಡಿವೈಡ್ ಮಾಡಬೇಕು plus some constant c, so that can be taken as -1/10 log mod x - 1 plus 5/2 log mod x + 1 minus 12/5 log mod 2x + 3 plus some constant c. This is the required integral. Next, find integral of 5x by x + 1 into x² - 4. ಇದನ್ನು ಯಾವ ತರ ಬರೀಬಹುದು? ಲೆಟ್ ಅಸ್ ಕನ್ಸಿಡರ್ ದ ಫಂಕ್ಷನ್ 5x by x + 1 into x² - 4 ಅಂತ ಇದೆ. ಇದನ್ನ ಫ್ಯಾಕ್ಟರೈಸ್ ಮಾಡ್ಬೋದು 5x ಡಿವೈಡ್ ಬೈ x + 1 ಇಂಟು ಇದನ್ನ x² - 4 ನ x - 2 ಇಂಟು x + 2 ಅಂತ ತಗೊಬೋದು. ಈಗ ದಿಸ್ ಕ್ಯಾನ್ ಬಿ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ಸ್. ಯಾವ ತರ a by x + 1 plus b by x - 2 plus c by x + 2 ಆಯಿತು. ಎಲ್ ಸಿ ಎಮ್ ತಗೊಬೇಕು. ಇದನ್ನ ಇಲ್ಲಿ ಬರ್ಕೋತೀನಿ 5x ಡಿವೈಡ್ ಬೈ x + 1 ಇಂಟು x - 2 ಇಂಟು x + 2 ದಟ್ ಕ್ಯಾನ್ ಬಿ ಟೇಕನ್ ಆಸ್ ಎಲ್ ಸಿ ಎಮ್ ತಗೊಂಡ್ರೆ x + 1 ಇಂಟು x - 2 ಇಂಟು x + 2. ಸೊ ಇಲ್ಲಿ x + 1 ಕ್ಯಾನ್ಸಲ್ ಆಗುತ್ತೆ a ಇಂಟು x - 2 x + 2 ಪ್ಲಸ್ b ಇಂಟು x - 2 ಕ್ಯಾನ್ಸಲ್ ಆಗುತ್ತೆ x + 1 ಇಂಟು x + 2 ಪ್ಲಸ್ c ಇಂಟು x + 2 ಕ್ಯಾನ್ಸಲ್ ಆಗುತ್ತೆ
x plus 1 into x minus 2 whole divided by x plus 1 x plus 2 x minus 2 x plus 2 x minus 2 x plus 2 into x plus 1 ಅಷ್ಟು ಕ್ಯಾನ್ಸಲ್ ಆಯಿತು. ಉಳಿಯೋದೇನು 5x is equal to a into x minus 2 into x plus 2 plus b into x plus 1 into x plus 2 plus c into x plus 1 into x minus 2. ಇದನ್ನ ಇಕ್ವೇಶನ್ 1 ಅಂತ ತಗೊಂಡಿರೋಣ. ನಾವು ಎ ಬೇಕಂದ್ರೆ ಬಿ ಮತ್ತೆ ಸಿ ಎರಡು 0 ಆಗಬೇಕು. ಕಾಮನ್ ಇರೋದೇನು ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1 0 ಆಗಬೇಕು ಅಂದ್ರೆ x is equal to -1. So when x is equal to -1, minus 5 into -1 into 5, -5 equal to a into -1 -2 -3 plus into b. -1 plus 2 is 1 plus b into 0 plus c into 0. So ಏನಾಗುತ್ತಿದೋ -5 -3. So a is 5/3 ಆಯಿತು ಪ್ಲಸ್ 5/3 ಆಯ್ತು. ಆಮೇಲೆ ನೆಕ್ಸ್ಟ್ ಬಿ ಬೇಕು ಅಂದ್ರೆ ಎ ಅಂಡ್ ಸಿ ಎರಡು 0 ಆಗಬೇಕು. ಎ ಅಂಡ್ ಸಿ ಅಲ್ಲಿ ಕಾಮನ್ x equal to 2. ವೆನ್ x is equal to 2, x equal to 2 ಹಾಕಿದ್ರೆ ಎಲ್ ಎಚ್ ಎಸ್ ಏನಾಗುತ್ತೆ 2 into 5 10 is equal to a into 0 ಪ್ಲಸ್ ಬಿ ಇಂಟು ಏನಾಗುತ್ತೆ 2 ಹಾಕಿದೀವಿ 2 plus 1 that is 3 into 4 ಪ್ಲಸ್ ಸಿ ಇಂಟು 0 ಆಯಿತು. ಸೊ ಇವೆಲ್ಲ 0 ಆಗುತ್ತೆ. ಉಳಿಯೋದೇನು ಬಿ ಇಸ್ 10/12. 10/12 ಕಾಮನ್ಲಿ ಡಿವಿಸಿಬಲ್ ಬೈ 2 ದಟ್ ಈಸ್ 5/6. ಇದು 5/3 ಇದು 5/6. ದೆನ್ ಸಿ ಬೇಕಂದ್ರೆ ಎ ಅಂಡ್ ಬಿ ಎರಡು 0 ಆಗಬೇಕು. ಎ ಅಂಡ್ ಬಿಗೆ ಕಾಮನ್ ಎಕ್ಸ್ ಪ್ಲಸ್ 2 0 ಆಗೋದು ವೆನ್ ಎಕ್ಸ್ ಇಸ್ ಈಕ್ವಲ್ ಟು -2. ವೆನ್ x is equal to -2, ಎಲ್ ಎಚ್ ಎಸ್ ಏನಾಗುತ್ತೆ -10 ಆಗುತ್ತೆ. -10 equal to a into 0 plus b into 0 plus c into -2 ಹಾಕಿದ್ದೀವಿ. -2 plus 1 is -1. -2 is -4. So therefore c is -10 divided by 4, that is c is -5/2. Substitute this in equation 1. Equation 1 implies that is 5x divided by x plus 1 into x square minus 4. ಇದನ್ನ ಏನಂತ ಬರೀಬೋದು a by x plus 1. a ಅಂದ್ರೆ 5/3 into 1 by x plus 1. Then b 5/6 1 by x minus 2. Then -5/2 times 1 by x plus 2. ಈ ಇಂಟಿಗ್ರೇಟ್ ಮಾಡ್ಬೋದು ಈಸಿಯಾಗಿ. ಇಂಟಗ್ರೇಟ್ 5x divided by x plus 1 into x square minus 4 dx. We will get it as 5/3 constant. Integral of 1 by x plus 1 dx plus 5/6 constant. Integral of 1 by x minus 2 dx minus 5/2 constant. Integral of 1 by x plus 2 dx. ಇಂಟಗ್ರೇಟ್ ಮಾಡಿ ಏನಾಗುತ್ತೆ 5/3 times log mod x plus 1 plus 5/6 times log mod x minus 2 minus 5/2 times log mod x plus 2 plus some constant c. This is the required integral. ಇನ್ನು ಕೆಲವು ಕ್ವೆಶನ್ಸ್ ಇದಾವೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.